ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಇವಾಗ ನಾವಿದ್ದೀವಿ ನಮ್ಮ ದೇಶದ ಅತ್ಯಂತ ಪುಟ್ಟ ರಾಜ್ಯವಾದ ಗೋವಾದಲ್ಲಿ. ಈಗ ಈ ಗೋವಾ ಬಂದು ಬೀಚಿಗೆ ಫೇಮಸ್ಸು, ನೈಟ್ ಲೈಫಿಗೆ ಫೇಮಸ್ಸು. ಮತ್ತು ಗೋವಾಗೆ ನಿಮಗೆ ತಿಳಿದಿರೋ ಹಾಗೆ 2000 ವರ್ಷದ ಇತಿಹಾಸ ಇದೆ. ಈ 2000 ವರ್ಷದಲ್ಲಿ 1500 ವರ್ಷ ರಾಜರು ಆಳ್ತಾರೆ. ಏನಕ್ಕಪ್ಪ ರಾಜರು ಆಳ್ತಾರೆ ಅಂತಂದರೆ, ಇಲ್ಲಿ ಟ್ರೇಡ್ ನಡೀತಿತ್ತು, ಹಲವಾರು ಫಾರಿನ್ ಟ್ರೇಡ್ ನಡೀತಿತ್ತು. ಹೇಗೆ ನಡೀತಿತ್ತು ಅಂದರೆ ಸಮುದ್ರದ ಮೂಲಕ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಸಮುದ್ರ, ಹಲವಾರು ರಾಜರು ಕಿತ್ತಾಡಿದ್ದು ಇದೆ ಸಮುದ್ರಕ್ಕಾಗಿ. ಇನ್ನು 500 ವರ್ಷ ಆಳಿದ್ದು ಬಂದು ಪೋರ್ಚುಗೀಸರು. ಈ ಪೋರ್ಚುಗೀಸರಿಗೆ ಕಣ್ಣು ಬಿದ್ದಿದ್ದೇ ಇಲ್ಲಿ ಟ್ರೇಡ್ ನಡೀತಿತ್ತು ಅಂತ. ಮತ್ತು ಇನ್ನೊಂದು ಬಂದು, ನೀವಿಲ್ಲಿ ಗೋವಾ ಕಲ್ಚರ್ ನೋಡ್ತಿದ್ರೆ, ಇಲ್ಲೆಲ್ಲ ಪೋರ್ಚುಗೀಸು ಮತ್ತು ಮಿಷನರೀಸ್ ಬಂದು ಇಲ್ಲಿ ವೆಸ್ಟರ್ನ್ ಕಲ್ಚರ್ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದಾರೆ. ಅದು ಅಲ್ದಿರ ಇಲ್ಲಿ ಗೋವಾದಲ್ಲಿ ನೋಡ್ತಿದ್ರೆ ನಿಮಗೆ, ನೀವು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ. ಇಲ್ಲಿ ಅಂಗಡಿಗಳಾಗಲಿ, ಇಲ್ಲಿ ಆರ್ಕಿಟೆಕ್ಚರ್ ಆಗಲಿ, ಇಲ್ಲೆಲ್ಲ ಪೋರ್ಚುಗೀಸ್ ಆರ್ಕಿಟೆಕ್ಚರ್ ಕಾಣಿಸ್ತಿರುತ್ತೆ ನಿಮಗೆ. ನೋಡಿ ಎಲ್ಲ ಈ ಸ್ಪಾಟ್ ಬಂದಿರೋದು ನಾವು ಬಾಗ ಅಂತ. ಬಾಗ ಬಂದು ರಿವರ್ ಕಂಡ್ರಿ, ಇದು ಬಂದು ಬಾಗ ಬೀಚು, ಇದು ಬಂದ್ಬಿಟ್ಟು ಬಾಗ ನದಿ. ಬಾಗ ಬೀಚ್ ಹೀಗೆ ಹೆಸರು ಬಂದಿದ್ದು ಬಾಗ ನದಿಯಿಂದ. ಇಲ್ಲಿ ಬಾಗಾಗೆ ಬಂದರೆ ನಿಮಗೆ ರೆಸ್ಟೋರೆಂಟ್ಸಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು, ಶಾಕ್ಸಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು. ಮತ್ತು ನೋಡ್ತಿರ್ಬೋದು ಇಲ್ಲಿ ಬೀಚ್ ಮುಂದೆ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಬುಕ್ ಓದೋ ಅಭ್ಯಾಸ ಇರೋರಿಗೆ ಅದು ಆಗುತ್ತೆ. ಪ್ಲಸ್ ನಾವು ಬೀಚ್ ನೋಡ್ತೀವಿ, ಇಲ್ಲವ್ರು ಬರೋರನ್ನ ನೋಡ್ತೀವಿ ಅಂತಂದರೆ ಇಲ್ಲಿ ಕೂತ್ಕೊಂಡು ನೋಡ್ಬೋದು ನೀವು. ನೋಡಿ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ನಡೀತಿದೆ. ನೋಡ್ತಿರ್ಬೋದು ಅಲ್ಲಿ ನಿಮಗೆ ಬೋಟ್ ರೈಡು, ಬನಾನಾ ರೈಡು ಮತ್ತು ಇದೆಲ್ಲ ನಡೀತಿದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಬಾಗ ಅಲ್ಲಿ ಮೇನ್ ರೀಸನ್ ಬಾಗಾಗೆ ಬರೋದು ಜನರು ಅಂತಂದರೆ ಅದನ್ನು ಇಲ್ಲಿ ಆಡೋದಕ್ಕೆ. ಬೇಕಂದರೆ ಬೇರೆ ಬೀಚಸ್ಸು ಗೋವಾದಲ್ಲಿದೆ, ಬಟ್ ಏನಂದರೆ ಆಡೋಕ್ಕಾಗಲ್ಲ, ಸುಮಾರು ಡೇಂಜರಸ್ ಅಂತ ಅಂದ್ಬಿಟ್ಟು ಅಲ್ಲಿ ಜನ ಹೋಗೋಕ್ಕೆ ಹೋಗಲ್ಲ. ಬಾಗ ಸ್ವಲ್ಪ ಸೇಫ್ ಇದೆ ಅದಕ್ಕಿಂತ, ಹಂಗಾಗಿ ಇಲ್ಲಿ ಆಡೋಕ್ಕೆ ಬರ್ತಾರೆ. ನೀವು ನೋಡ್ತಿರ್ಬೋದು ಆ್ಯಕ್ಟಿವಿಟೀಸ್ ನಡೀತಿದೆ. ಪ್ಲಸ್ ಇಲ್ಲೊಬ್ಬ ಕಾರಲ್ಲಿ ನೋಡ್ತಿರ್ಬೋದು ಲೈಫ್ ಸೇಫ್ ಗಾರ್ಡ್ ಮಾಡೋದಕ್ಕೆ, ಅನೌನ್ಸ್ಮೆಂಟ್ ಮಾಡೋದಕ್ಕೆ ಆ ಕಡೆ ಈ ಕಡೆ ಹೊಡ್ತಿದ್ದಾರೆ. ಯಾಕಂದರೆ ಯಾರಾದರೂ ಮುಂದೆ ಹೋಗ್ತಾರೆ, ಯಾರು ಹಿಂದೆ ತುಂಬ ಮುಂದೆ ಹೋದರೆ ಡೇಂಜರ್ ಇರುತ್ತೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡೋದಕ್ಕೆ ನೀವು ಇಲ್ಲಿ ಕಾರಲ್ಲೂ ನೋಡ್ತಿರ್ಬೋದು ಹೋಗೋದನ್ನು. ಅಲ್ಲಿ ನೋಡ್ತಿದ್ದಾರೆ, ನೀವು ನೋಡ್ಬೋದು ತುಂಬ ರಿಲ್ಯಾಕ್ಸ್ ಮಾಡ್ಕೊಳೋದಕ್ಕೆ ಅಲ್ಲಿ ಜನರು ಕೂತ್ಕೊಂಡಿದ್ದಾರೆ. ನೋಡ್ರಿ ಸೌಂದರ್ಯ ಹೆಂಗಿದೆ ಅಲ್ಲಿ. ನೋಡಿ ಅಲ್ಲಿ ಪ್ಯಾರಾಸೀಲಿಂಗು, ಪ್ಯಾರಾಗ್ಲೈಡಿಂಗ್ ಎಲ್ಲ ನಡೀತಿದೆ. ಸೊ ಇದನ್ನು ಶಾಕ್ಸ್ ಅಂತ ಕರೀತಾರೆ. ಇದನ್ನೆಲ್ಲ ಶಾಕ್ಸ್ ಇಲ್ಲಿ ನೋಡ್ತಿರ್ಬೋದು. ಇದೊಂದೇ ಅಲ್ಲ, ಸುಮಾರು ಶಾಕ್ಸ್ ಇದೆ ಇಲ್ಲಿ ಗೋವಾದಲ್ಲಿ. ನೀವು ಏನಾದರೂ ಗೋವಾಗೆ ಬಾಗ ಬೀಚ್ಗೆ ಬಂದರೆ, ಎಸ್ಪೆಷಲಿ ರಾತ್ರಿ ಹೊತ್ತು ಬಂದರೆ, ಇದನ್ನೆಲ್ಲ ತುಂಬ ಲೈಟಿಂಗ್ಸ್ ಜೊತೆ ನೋಡ್ಬೋದು. ಬಟ್ ಆದರೆ ಈಗ ಖಾಲಿ ಹೊಡಿತಿದೆ. ಏನಪ್ಪ ವಿಷಯ ಅಂತಂದರೆ, LPG ಗ್ಯಾಸ್ ಸಿಲಿಂಡರ್ ಕ್ರೈಸಿಸಿಂದ ರೆಸ್ಟೋರೆಂಟ್ಸ್ ಎಲ್ಲ ಮುಚ್ಚಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಫುಲ್ ಖಾಲಿ ಹೊಡಿತಿದೆ, ಯಾರೂ ಇಲ್ಲ. ಇಲ್ಲಿ ಬರೋದು ಜನರು ಮೇನ್ ರೀಸನ್, ಸ್ವಲ್ಪ ಜನ ಕುಡಿಯೋಕ್ಕೆ ಬರ್ತಾರೆ, ಇಲ್ಲಿ ತಿನ್ನೋಕ್ಕೆ ಬರ್ತಾರೆ. ಸೊ ಲೆಸ್ ಇಲ್ಲಿ ಪಬ್ಸು ಇದೆ, ರೆಸ್ಟೋ ಬಾರ್ಸ್ ಇದೆ. ಇದು ಗೋವಾ ಬಂದು ನೈಟ್ ಲೈಫ್ಗೆ ತುಂಬ ಫೇಮಸ್ಸು. ನೋಡ್ತಿರ್ಬೋದು ಒಬ್ಬರು ಇಲ್ಲ, ಎಲ್ಲ ಖಾಲಿ ಹೊಡಿತಿದೆ. ಸೊ ಹಂಗೆ ಬನ್ನಿ, ಇದು ಯಾವುದೋ ಒಂದು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ಒಂದು ರೆಸ್ಟೋ ಬಾರ್ ಅನಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಇದು ಭತ್ತ ಅಲ್ಲ ಕಣ್ರಿ, ಅದಿದು ಬಂಬೂಯಿಂದ ಮಾಡಿರೋದು. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಲೈಟಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ.
ಆದರೆ ರೆಸ್ಟೋರೆಂಟ್ ಕ್ಲೋಸ್ ಇದೆ. ಮೋಸ್ಟ್ಲಿ ಈವ್ನಿಂಗ್ ಓಪನ್ ಆಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಈಗ LPG ಗ್ಯಾಸ್ ಕ್ರೈಸಿಸಿಂದ ಮುಚ್ಚಿರ್ಬೋದು. ಈಗ ಸೇವ್ ಮಾಡಿಕೊಂಡು ಸಂಜೆಗೆ ವೈಬಿಂಗ್ ಪ್ಲೇಸ್ ಎಲ್ಲ ಸಂಜೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಮೈಂಡ್ಸೆಟ್ಟಲ್ಲಿ ಇರ್ಬೋದೇನೋ, ಗೊತ್ತಿಲ್ಲ. ನೋಡೋಣ, ಸಂಜೆ ಬಂದು ಈ ಕಡೆ ಒಂದು ವಿಸಿಟ್ ಮಾಡೋಣ. ನೋಡ್ರಿ ಬಾಗ ಬೀಚು. ಸಖತ್ತಾಗಿದೆ ನೋಡಿ. ಆದರೆ ಮಧ್ಯಾಹ್ನ ಹೊತ್ತು ಬಾಗ ಬೀಚ್ನ ವಿಸಿಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ತುಂಬ ಬಿಸಿಲಿದೆ. ಇದು ಎಸ್ಪೆಷಲಿ ಈ ಮಂತಲ್ಲಂತೂ ತುಂಬ ಬಿಸಿಲು. ಸೊ ಅವಾಯ್ಡ್ ಮಾಡಿ. ಬಂದ್ರೇನು ಸನ್ಸ್ಕ್ರೀನು, ಬ್ಯೂಟಿ ಕಾನ್ಷಿಯಸ್ ಇರೋರು ಎಸ್ಪೆಷಲಿ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ಬನ್ನಿ. ಏನ್ರಿ ಶಾಕಲ್ಲಿ ಯಾವುದೋ ಒಂದು ಶಾಕಲ್ಲಿ ಹೋಗ್ಬಿಟ್ಟು ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸು ಮತ್ತು ನೀರು ಕೇಳಿದ್ರೆ ಅಕ್ವಾಫಿನ ವಾಟರ್ ಬಾಟ್ಲಿಗೆ 1 ಲೀಟ್ರ್ ವಾಟರ್ ಬಾಟ್ಲಿಗೆ 80 ರೂಪೀಸ್ ಅಂತಾರೆ ಕಣ್ರಿ. MRP ಇರೋದು 10 ರೂಪಾಯಿ ಮತ್ತು 20 ರೂಪಾಯಿ ವಾಟರ್ ಬಾಟ್ಲಿಗೆ. ಅವ್ರು ಕೇಳೋದು 80 ರೂಪೀಸ್ ಅಂತ ಹೇಳ್ತಾರೆ. ಮತ್ತು ಕೋಕ್ ಡ್ರಿಂಕ್ಗಂತೂ 40 ರೂಪಾಯಿ ಆದರೆ 80 ರೂಪಾಯಿ ಡಬಲ್ ರೇಟ್ ಮಾಡ್ತಿದ್ದಾರೆ ಎಲ್ಲ ಅಂಗಡಿಗಳಲ್ಲೂ. ಇದು ಹಂಗೆ ನೋಡೋಣ ಬನ್ನಿ ಗೈಸ್. ಗೋವಾ ಬೀಚಸ್ಗೆ, ನೈಟ್ ಲೈಫ್ಗೆ ಎಷ್ಟು ಫೇಮಸ್ಸೋ, ಸ್ಕ್ಯಾಮ್ಗೂ ಅಷ್ಟೇ ಫೇಮಸ್ ಕಣ್ರಿ. ನೋಡಿ, ಒಂದು ವಾಟರ್ ಬಾಟ್ಲು, ಈ ವಾಟರ್ ಬಾಟ್ಲ್ ಇದೆಯಲ್ಲ 50 ರೂಪಾಯಿ ಕಣ್ರಿ. ಈ ವಾಟರ್ ಬಾಟ್ಲು MRP ಎಷ್ಟಿದೆ ಗೊತ್ತಾ? ನೋಡಿ, 18 ರೂಪಾಯಿ. ಮಾರ್ತಿರೋದು 50 ರೂಪಾಯಿ. ಎಳ್ನೀರು ಕೇಳಿದ್ರೆ 100 ರೂಪಾಯಿ. ಸೊ ಇಲ್ಲಿ ಇನ್ನೊಂದು ನೋಡ್ತಿದ್ರೆ ನೀವು, ಟ್ಯಾಟೂ ಹಾಕ್ತೀನಿ ಮತ್ತು ಏನೋ ಮಾರಕ್ಕೆಲ್ಲ ತಗೊಂಬರ್ತಾರೆ. ಸ್ವಲ್ಪ ಹುಷಾರಾಗಿರಿ, ಸ್ಕ್ಯಾಮ್ ಮಾಡೋದು ಜಾಸ್ತಿ ಈ ಕಡೆ. ನೋಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ನೋಡಿ. ಸೊ ನೋಡಿಕೊಂಡು ತಗೊಳ್ಳಿ. ಎಸ್ಪೆಷಲಿ ಈ ಲೈನ್ ಬಂದು ರಾತ್ರಿ ಹೊತ್ತು ಫುಲ್ಲು ಜಾಮ್ ಇರುತ್ತೆ, ಅಂದರೆ ಫುಲ್ಲು ಕ್ರೌಡ್ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಏನು ಬೇಕಾದರೂ ವ್ಯವಹಾರ ಮಾಡಿ ಇಲ್ಲಿ. ಬಟ್ ನೋಡ್ಕೊಂಡು ವ್ಯವಹಾರ ಮಾಡಿ. ಎಲ್ಲ ಅಂಗಡಿಗಳು ಕಣ್ರಿ, ಒಫಿಷಿಯಲ್ ಅಂಗಡಿ ಅಲ್ಲ, ಅನ್ಅಫಿಷಿಯಲ್ ಅಂಗಡಿ ಅಲ್ಲ, ಎಲ್ಲ ಅಂಗಡಿಗಳಲ್ಲೂ ಒಂದೇ ರೇಟು. ನೀರಿಗೂ ಜಾಸ್ತಿ ಎಕ್ಸ್ಪೆನ್ಸಿವ್ ಇದೆ. ನೋಡ್ಕೊಂಡು ತಗೊಳ್ಳಿ. ಫುಡ್ ಅಂತೂ ಕೇಳಲೇಬೇಡಿ ಕಣ್ರಿ. ಬ್ರೇಕ್ಫಾಸ್ಟ್ಗೆ ಒಂದು ದೋಸೆ ಬಂದು 240 ರೂಪಾಯಿ. ಸೆಟ್ ದೋಸೆ 2 ಪೀಸ್ ಹಾಕ್ತಾರೆ. ನೋಡ್ರಿ, ತುಂಬ ಬಿಸಿಲಿದೆ, ಬೆವ್ತು ಹೋಗ್ತಿದ್ದೀನಿ. ಒಂದು ಹ್ಯಾಟ್ ತೊಗೊಬೇಕು. ನೋಡೋಣ, ಅದೊಂದು ಅಂಗಡಿಯಲ್ಲಿ ಹ್ಯಾಟ್ ತೊಗೊಂಡು ಹೋಗೋಣ. ಬನ್ನಿ, ಹ್ಯಾಟ್ ಒಂದು ತಗೊಳೋಣ. ಭಯ ಹಾಂ ನೋಡ್ರಿ, ಶಾಪಿಂಗ್ ಬಂದರೆ ಅಂತೂ ಜಾಬ್ನ ಖಾಲಿ ಮಾಡಿಕೊಂಡು ಹೋಗ್ತಾ ಇರಬೇಕು. ನಿಮ್ಗಂತೂ ಒಂದು ನಯಾ ಪೈಸಾ ಉಳಿಸಲ್ಲ ಇಲ್ಲಿರೋ ಜನರು. ಏನಂದರೆ 1 to ಡಬಲ್ ಪ್ರೈಸಿಂಗು. MRP ಅದ್ರ ಮೇಲೆ ಇದ್ರೂ MRP ಅಲ್ಲಪ್ಪ, ನಾನು ಕೇಳಿದ ಪ್ರೈಸ್ ನೀನು ಕೊಡು ಅಂತ ಅಂದ್ಬಿಟ್ಟು ಇಲ್ಲಿರೋ ಜನರು. ನೋಡಿ, ಈಗ ನಾನೊಂದು ಕ್ಯಾಪ್ ತೊಗೊಬೇಕು. ಹ್ಯಾಟಾ ಕ್ಯಾಪಾ ಅದೇನಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಫುಲ್ ಬೆವ್ತೋಗಿದ್ದೀನಿ ನೋಡಿ. ಎಲ್ಲಿ ನೋಡಿದ್ರು ರೆಸ್ಟೋ ಬಾರ್ಸ್ ಅದೇ ಮುಚ್ಚಿದೆ ನೋಡಿ, ಮುಚ್ಚಿದೆ. ರೆಸ್ಟೋ ಕೆಫೆ ಮುಚ್ಚಿದೆ. ಮೇನ್ ರೀಸನ್ ಗ್ಯಾಸ್ ಇಲ್ಲ. ಟ್ಯಾಟುಗಳ ಅಂಗಡಿ ಅಂತೂ ಒಂದಲ್ಲ ಕಣ್ರಿ, ಸುಮಾರು ಒಂದು 100 to 150 ಅಂಗಡಿ ಕಾಣುತ್ತೆ ಒಂದೇ ಒಂದು ಲೈನಲ್ಲಿ. ನೀವು ಹಾಕ್ಸ್ಕೊಂಡ್ರೆ ನಿಮ್ಗೆ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೊಳ್ರಿ. ಯಾಕಂದರೆ ಇಲ್ಲಿ ಯೂಸ್ ಮಾಡೋ ನೀಡಲ್ ಬಂದು ಟ್ಯಾಟು ಹಾಕ್ತಾರಲ್ಲ, ಅವ್ರ ಬಗ್ಗೆ ನಿಮ್ಮ ಇಂಪ್ರೆಷನ್ ಏನೋ? ಬೇಡ ಬ್ರೋ, ಸ್ಕ್ಯಾಮರ್ಸ್ ಇವರು ಹೋಗೋದಂತೂ
ಅಲ್ಲ ಕಣ್ರಿ, ಹೋದ್ರೆ ಮಲ್ಟಿಪಲ್ ಪೀಪಲ್ಸ್ ಗೆ ಯೂಸ್ ಮಾಡ್ತಾರೆ ಅವರು, ಹೇಳಕ್ಕಾಗಲ್ಲ. ನೋಡ್ಕೊಂಡು ವಿಚಾರಿಸ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಗೊತ್ತಾ, ನೀವು ಆ ನೀಡಲ್ಲ ಅದೇ ನೀಡಲ್ಲ ತುಡ್ಸ್ಕೊಂಡ್ರೆ ನಿಮ್ಗೆ ಏಡ್ಸೋ ಏನೋ ಒಂದು ಬಂದ್ಬಿಡ್ತು, ಹೇಳಕ್ಕಾಗಲ್ಲ. ಅವ್ರಿಗಿರೋ ಡಿಸೀಸಸ್ ಎಲ್ಲ ಬಂದ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ವಿಚಾರಿಸ್ಕೊಂಡು ಹಾಕ್ಸ್ಕೊಳೋರು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೊಳ್ಳಿ, ಬಟ್ ವಿಚಾರಿಸ್ಕೊಂಡು ಹಾಕ್ಸ್ಕೊಳ್ಳಿ. ಹೆಲ್ತಿ ಇರೋ ಜಾಗದಲ್ಲಿ ಹಾಕ್ಸ್ಕೊಳ್ಳಿ. ಎಂಜಾಯ್ ಮಾಡಿ, ಬರ್ತಾ ಇದ್ದೀರಾ, ಪ್ಲೇಸ್ನ ಎಂಜಾಯ್ ಮಾಡಿ, ಜಾಗನ ಎಂಜಾಯ್ ಮಾಡಿ, ಇಲ್ಲಿರೋ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡಿ. ಒಂಚೂರು ದುಡ್ಡು ಜಾಸ್ತಿ ಆಗಿ ಪರವಾಗಿಲ್ಲ, ಚೆನ್ನಾಗಿರೋ ಜಾಗದಲ್ಲಿ ಹಾಕ್ಸ್ಕೊಳ್ಳಿ ಅಷ್ಟೇ. ಯಾಕೆ ಗೊತ್ತಾ, ಇಲ್ಲಿ ಲೆಜಿಟಿಮೇಟ್ ಶಾಪ್ಸ್ ಎಲ್ಲ ಇದ್ದಾವೆ, ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ. ಬಟ್ ಏನಂದರೆ ಹುಡುಕ್ಬೇಕು. ಯಾಕೆ ಗೊತ್ತಾ, ಒಂದು ಲೇನಲ್ಲಿ ನೋಡಿದ್ರೆ ನೀವು 100 ಅಂಗಡಿಗಳು ಇರ್ತವೆ. ಆ 100 ಅಂಗಡಿಯಲ್ಲಿ ಯಾವುದೋ ಒಂದು 2-3 ಅಂಗಡಿಗಳು ಚೆನ್ನಾಗಿ ಹಾಕ್ತಾರೆ. ಮಿಗ್ದವರೆಲ್ಲ ಕರೆಕ್ಟಾಗೂ ಹಾಕಲ್ಲ, ಏನೂ ಮಾಡಲ್ಲ. ಸೊ ನೋಡಿಕೊಂಡು ವಿಚಾರಿಸ್ಕೊಂಡು ಹಾಕ್ಕೊಳ್ಳಿ. ಸರನ್, ನಿನಗೆ ಟ್ಯಾಟೂ ಬಗ್ಗೆ ಏನನ್ಸುತ್ತಪ್ಪ? ಟ್ಯಾಟೂ ಹಾಕ್ಸ್ಕೊಬೇಕಂತ ಅನ್ಸುತ್ತಾ ನಿಂಗೆ? ಹಾಂ, ನೋಡಿ ನಮ್ಮ ತಮ್ಮ ಏನೋ ಸ್ಕ್ಯಾಮ್ ಮಾಡ್ತಾರಲ್ಲ, ನಮ್ಮ ತಮ್ಮ ಏನೋ ಇವಾಗ 10th ಮುಗಿಸೋನೆ, ನ್ಯೂ ವರ್ಲ್ಡ್ ವಿನ್ ಸ್ಕೂಲು. ನೋಡ್ರಿ, ಗೋವಾ ಅಂದರೆ ವ್ಯಾಪಾರ ನೋಡಿ, ಎಲ್ಲ ಕಡೆ ಅಂಗಡಿ. ಗೋವಾ ನಡೀತಿರೋದೆ ಟೂರಿಸಮಿಂದ, ಲಿಕ್ಕರಿಂದ. ಜನರು ಬರೋದಿಲ್ಲ ಲಿಕ್ಕರ್ ತೊಗೊಳೋದಕ್ಕೆ, ಲಿಕ್ಕರ್ ಕುಡಿಯೋದಕ್ಕೆ. ಯಾಕೆ ಗೊತ್ತಾ, ಲಿಕ್ಕರ್ ಬಂದು ಗೋವಾದಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ರಿ, ಬೆಸ್ಟ್ ರೇಟಲ್ಲಿ ಸಿಗುತ್ತೆ. ಬಟ್ ನಮ್ಮಂಥವ್ರು ಬಂದು ಇಲ್ಲಿ ಬೀಚಲ್ಲಿ ಆಡ್ಬೋದು, ಇಲ್ಲಿ ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೋದು, ಇಲ್ಲಿನ ಕಲ್ಚರ್ ನೋಡ್ಬೋದು, ಇನ್ನೆಲ್ಲ ನೋಡ್ಬೋದು. क्या भैया? हाँ, टैक्सी नहीं है हमारे पास, थैंक्स. ನೋಡಿ ನೋಡಿ, ಹೋಗ್ತಾ ಬರೋರಿಗೆ ಈ ಥರ ಕೇಳ್ತಾರೆ, ನಿಮ್ಗೇನಾದರೂ ಬೇಕಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಜನ ಸ್ಕ್ಯಾಮ್ ಮಾಡ್ತಾರೆ, ಸ್ವಲ್ಪ ಜನ ನಮಗೆ ಆ್ಯಕ್ಚುಲಿ ಒಳ್ಳೆ ಪ್ರೈಸಲ್ಲೇ ಡೀಲ್ ಕ್ಲೋಸ್ ಮಾಡ್ತಾರೆ. ಬಟ್ ನಾವು ಬಂದಿರೋದು 75 ಜನನ ಕರ್ಕೊಂಬಂದಿದ್ದೀವಿ ನಮ್ಮ ಟ್ರಾವೆಲ್ ಕಂಪನಿ ಈಗಲ್ಸ್ ಡೆಸ್ಟಿನೇಷನ್ ಕಡೆಯಿಂದ. ಅವ್ರನ್ನೆಲ್ಲ ಬೀಚಲ್ಲಿ ಆಡಾಕ್ಬಿಟ್ಟು ನಾವು ಈ ಕಡೆ ಶಾಪಿಂಗ್ ಅಲ್ಲ ಕಣ್ರಿ, ಶಾಪಿಂಗ್ ಎಲ್ಲ ಈವ್ನಿಂಗ್ ಬರ್ತೀವಿ. ಬಟ್ ಆದರೂ ಒಂದು ಸಲ ಈ ಲೇನ್ನ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸಂಜೆ ಹೊತ್ತು ಬಂದರೆ ಎಲ್ಲ ಅಂಗಡಿಯಲ್ಲೂ, ಎಲ್ಲ ಪಬ್ಬಲ್ಲೂ, ಎಲ್ಲ ರೆಸ್ಟೋರೆಂಟಲ್ಲೂ ಮ್ಯೂಸಿಕ್ ಅಂತೂ 100% ಇದ್ದೇ ಇರುತ್ತೆ. ಇಲ್ಲಿ ಡ್ಯಾನ್ಸಿಗಾಗಲಿ ಏನೇ ಇದಕ್ಕಾಗಲಿ, ಡ್ಯಾನ್ಸ್ ಮಾಡೋಕ್ಕಾದ್ರೆ ನಿಮಗೆ ಸ್ವಲ್ಪ ಪಬ್ಸಲ್ಲಿ ನಿಮಗೆ ಫ್ರೀ ಎಂಟ್ರಿ ಇರುತ್ತೆ. ಸ್ವಲ್ಪ ಪಬ್ಸಲ್ಲಿ ನೀವು ಎಂಟ್ರಿಯಲ್ಲೇ ಕಾಸು ಕಟ್ಟಬೇಕು. ನೀವು ಡ್ರಿಂಕ್ಸ್ ತೊಗೊತಿರೋದು ಬಿಡ್ತಿರೋದು ಸೆಕೆಂಡ್ರಿ ನಿಮಗೆ. ನೀವಾದರೆ ಎಂಟ್ರಿ ತೊಗೊಬೇಕು ಅಂದ್ರೆ ನೀವು ಕಾಸು ಕಟ್ಟಬೇಕಾಗುತ್ತೆ. ಸೊ ಅದು ನೀವು ಯಾವ ಪಬ್ಗೆ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಸದ್ಯಕ್ಕೆ ಇವಾಗ ನಾವು ಪಬ್ಗಂತೂ ಹೋಗ್ತಿಲ್ಲ ಈಗ. ನೋಡ್ರಿ, ಈ ಬಾಟ್ಲು ಈ ಬಾಗ ಬೀಚ್ ಫುಲ್ ಹುಡುಕಿದ್ದೀವಿ. ಎಲ್ಲ ಕಡೆ 50-60 ಅಷ್ಟು ಪ್ರೈಸ್ ಮಾರ್ತಾರೆ. ನೋಡಿ ಇಲ್ಲಿ ಯಾವುದೋ ಹೋಲ್ಸೇಲ್ ಶಾಪು ನೋಡ್ತಿರ್ಬೋದು. ಇಲ್ಲಿ 20 ರೂಪಾಯಿ. ಇದೊಂದೇ ಅಂಗಡಿಯಲ್ಲಿ ನೋಡಿರೋದು ನಾನು. 1 ಲೀಟರ್ ಬಾಟ್ಲು 20 ರೂಪಾಯಿಗೆ ಮಾರ್ತಿರೋದು. ಬೇರೆ ವಾಟರ್ ಸ್ಪೋರ್ಟ್ಸ್ ಅಲ್ಲೊಂದಿತ್ತು, ಇಲ್ಲೊಂದಿದೆ. ಸೊ ನೀವು ಏನು ಮಾಡ್ಬೇಕಂದ್ರೆ, ಗೋವಾಗೆ ಬಂದಾಗ ಇಲ್ಲಿ ನೀವು ಚೂಸ್ ದ ಕರೆಕ್ಟ್ ಆಪ್ಷನ್ ಮಾಡಬೇಕು. ನಿಮಗೆ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ, ಬಟ್ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಯಾಕೆ ಗೊತ್ತಾ, ಇಲ್ಲಿ ಒಂದು ಅಂಗಡಿ ಅಲ್ಲ ಕಣ್ರಿ, ಸುಮಾರು ಒಂದು 100 ಅಂಗಡಿಗಳು ಇರ್ತವೆ. ಆ 100 ಅಂಗಡಿಗಳಲ್ಲಿ ನೀವು ಯಾವ ಅಂಗಡಿಗೆ ಹೋಗಿ ವ್ಯಾಪಾರ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟು. ಗೋವಾದಲ್ಲಿ ಇಂಥದ್ದು ಸಿಗಲ್ಲ ಅನ್ನೋದೇನಿಲ್ಲ, ಎಲ್ಲ ಕಡೆ ಎಲ್ಲನೂ ಸಿಗುತ್ತೆ.
ನೋಡಿ ಬಟ್ಟೆ, ಗೋವಾ ಟ್ರೆಂಡಿಂಗ್ ಬಟ್ಟೆ. ಇದು ಗೋವಾದಲ್ಲೇ ತೊಗೊಂಡಿದ್ದು ಈ ಬಟ್ಟೆ. ಚೆನ್ನಾಗಿ ಕಾಣಿಸಿದ್ಯಾ? ಚೆನ್ನಾಗಿ ಕಾಣಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ.